ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿಕ ಕನ್ನಡ ಲಾಗ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಅದ್ಭುತ ರುಚಿಕರವಾದ ಪೈನಾಪಲ್ ಗೊಜ್ಜು ಮದುವೆ ಮನೆ ಶೈಲಿಯಲ್ಲಿ ಹೇಗೆ ಮಾಡೋದಂತ ನೋಡೋಣ. ಸಖತ್ ಟೇಸ್ಟಿಯಾಗಿದೆ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಈ ಗೊಜ್ಜನ್ನು ನಿಮಗೂ ತುಂಬ ಇಷ್ಟ ಆಗ್ಬೋದು. ಒಂದು ಪ್ಯಾನಿಗೆ ಎಣ್ಣೆ, ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಒಂದು 4 ಕಾಳು ಮೆಂತ್ಯ, ಒಂದು 1/4 ಸ್ಪೂನ್ ಅಂದ್ಕೊಳ್ಳಿ ಮೆಂತ್ಯ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ, ಇದು 1-2 ನಿಮಿಷ ಕಾಯಿ ಆಡಿಸ್ಕೊಳ್ಳೋಣ. ಇವಾಗ ಇದು ಒಣ ಕೊಬ್ಬರಿ, ಕರಿಬೇವಿನ ಸೊಪ್ಪು, ಅರಿಶಿನ, ಬಿಳಿ ಎಳ್ಳು, ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೇಸ್ಟು ಸಖತ್ತಾಗಿರುತ್ತೆ. ಬಿಸಿ ಅನ್ನದ ಜೊತೆ ತುಪ್ಪ ಇದ್ಬಿಟ್ರಂತೂ ಸೂಪರು. ಪೈನಾಪಲ್ ಯಾರು ತುಂಬ ಇಷ್ಟಪಡ್ತಿರೋ ಆ ಗೊಜ್ಜು ಕೂಡ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ. ಸೈಡ್ ಡಿಶ್ಶಾಗಂತೂ ತುಂಬ ಚೆನ್ನಾಗಿರುತ್ತೆ. ಹೋಳ್ಗೆ ಜೊತೆಗೂ ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಚಪಾತಿ ಅನ್ನೋ ಜೊತೆ ಕಲಿಸ್ಕೊಡಿ. ಹುಳಿ ಖಾರ ಚೆನ್ನಾಗಿರುತ್ತೆ. ಅದು ಸ್ವೀಟಾಗೂ ಇರುತ್ತಲ್ವ. ಇದು ರೆಡಿಯಾಗಿದೆ. ತಣ್ಣಗಾದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅದೇ ಪ್ಯಾನಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಇಂಗು, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಿರೋ ಪೈನಾಪಲ್ ಕಾಯಿ ಆಡಿಸ್ಕೊಳ್ಳೋಣ. ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ಸರಿ ಕಾಯಿ ಆಡಿಸ್ಕೊಳ್ಳೋಣ. ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಪೈನಾಪಲ್ ಬೇಗ ಬೇಯುತ್ತೆ. ನೋಡಿ, ಆಲ್ರೆಡಿ ಬೆಂದಿದೆ ಪೈನಾಪಲ್ಲು ಕೂಡ. ಅರಿಶಿನ ಸ್ವಲ್ಪ, ಹುಣಸೆ ಹುಳಿ, ರುಬ್ಬಿರುವಂಥ ಮಸಾಲ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಹುರಿದು ಮಾಡೋದ್ರಿಂದ ಗೊಜ್ಜು ಹೊರಗಡೆ 15 ದಿನ ಇಟ್ಟರೂ ಕೆಡಲ್ಲ. ನೀವು ಇನ್ನು ಟ್ರಾವೆಲ್ ಮಾಡ್ತೀರಾ ಅಂದರೆ ಈ ಥರ ಗೊಜ್ಜು ಮಾಡ್ಕೊಂಡು ತೊಗೊಂಡೋಗಿ. ಸಖತ್ ಟೇಸ್ಟಿಯಾಗಿರುತ್ತೆ.
ಟ್ರಾವೆಲ್ಗೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಕೂಡ ಏನು ಕೆಡೋದಿಲ್ಲ ಹೊರಗೆ ಇಟ್ಟರೆ ಅಂತ. ಗೊಜ್ಜು ಹುರಿದು ಮಾಡೋದ್ರಿಂದ ಕೆಡೋದಿಲ್ಲ ಬೇಗನೆ. 15 ದಿನ ಆದರೂ ಹೊರಗಡೆ ಇಟ್ಕೊಂಡು ತಿನ್ಕೋಬೋದು. ಕುದೀತಾ ಇದೆ ನೋಡಿ. ಗೊಜ್ಜು ರೆಡಿಯಾಗಿದೆ ಈಗ. ಪೈನಾಪಲ್ ಗೊಜ್ಜು ರೆಡಿ. ನೀವು ಬಿಸಿ ಅನ್ನದ ಜೊತೆಗೂ ತಿನ್ಬೋದು. ಚಪಾತಿಗೆ ಸೈಡ್ ಡಿಶ್ ಆಗೂ ಯೂಸ್ ಮಾಡ್ಕೋಬೋದು. ತುಂಬ ರುಚಿಕರವಾದ ಪೈನಾಪಲ್ ಗೊಜ್ಜು ರೆಡಿಯಾಗಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.